ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಶಿವಗಂಗೆ ಗ್ರಾಮ ಸಭೆಗೆ ಇಲ್ಲ ಅಲ್ವಾ ಇರುತ್ತೆ. ನೀವು ಬರೀ ಕಾಲಲ್ಲಿ ಓಡಾಡೋ ಹೇಳ್ದಂಗೆ ಬ್ಯಾರಿಕೇಡ್ ವ್ಯವಸ್ಥೆ ಇರಬಹುದಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಕರೆದಾಗ ಬರಬೇಕು ಕರುಣಾಕರ, ದಯಮಾಡು ನೀನೊಮ್ಮೆ ಜಗದೀಶ್ವರ. ಪಮ ಪದಮ ಮರೀರಾ ಪಪ, ಪಮ ಪದ ಮರೀರಾ ಪಪ, ಪಮ ಪದ ಮರೀರಾ ಪಪ. ಹಣೆ ಮೇಲಿದೆ ವಿಭೂತಿಯು, ಕಣ್ಣಲ್ಲಿ ತುಂಬಿಹುದು ಚಿರಕಾಂತಿಯು. ಮುಳಿಗರಿಸಿದೆ ಶಿವಗಂಗೆಯು, ಕಣ್ಣಲ್ಲಿ ಕಂಗೊಳಿಸೋ ರುದ್ರಾಕ್ಷಿಯು. ಶ್ರೀ ಪಾರ್ವತಿ ಪತೆ ಲೋಕಾಧಿಪತೆ, ತ್ರಿನೇತ್ರ ಭೂಷಿತನೆ ನಿನಗೆ ನಮೋ. ನಿಷ್ಕಲ್ಮಶ ಶಿವನೆ ಶ್ರೀ ಶಂಭೋರನೆ, ಜಗದಾದಿ ವಂದಿತನೆ ನಿನಗೆ ನಮೋ. ಸ್ವೀಕರಿಸು ಬಾಯಿ ಮನವಿಯ, ಸ್ವೀಕರಿಸು ಬಾಯಿ ಮನವಿಯ. ಕರೆದಾಗ ಬರಬೇಕು ಕರುಣಾಕರ, ದಯಮಾಡು ನೀನೊಮ್ಮೆ ಜಗದೀಶ್ವರ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರುವ ಶಿಕ್ಷಕರೇ, ಈಗಿನ ಚರ್ಚೆಯನ್ನು ಪ್ರತಿ ವರ್ಷ ಆಚರಿಸುತ್ತೇವೆ. ಎಲ್ಲರಿಗೂ ಮಕ್ಕಳ ಗ್ರಾಮ ಸಭೆಯ ಶುಭಾಶಯಗಳು. ಈಗಿನ ನಾವು ಮಕ್ಕಳ ಗ್ರಾಮ ಸಭೆಗೆ ಸೇರಿದ್ದೇವೆ. ಮಕ್ಕಳ ಗ್ರಾಮ ಸಭೆಗೆ ಸೇರಿದ್ದೇವೆ. ನಿಮ್ಮ ಅಹವಾಲುಗಳು ಏನಿದ್ದಲ್ಲಿ ಪಂಚಾಯಿತಿಗೆ ತಿಳಿಸಬಹುದು. ಧನ್ಯವಾದಗಳು. ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತೂರು. ನಾನು ನನ್ನ ಶಾಲೆ ಪರವಾಗಿ ಈ ಕೆಳಗಿನ ಅಹವಾಲನ್ನು ನನ್ನ ಮುಂದಿಡುತ್ತಿದ್ದೇನೆ. ಮೊದಲನೇದಾಗಿ, ನಮ್ಮ ಶಾಲೆಯ ನಲಿಕಲಿ ಕೊಠಡಿಯ ಬಾಗಿಲಿಗೆ ದುರಸ್ತಿ. ಎರಡನೇದಾಗಿ, ನಮ್ಮ ಶಾಲೆಯ ಸುತ್ತಮುತ್ತಲಿನ ಸ್ವಚ್ಛತೆ ಮಾಡಿಸಿಕೊಳ್ಳುವುದು. ಮೂರನೇದಾಗಿ, ನಮ್ಮ ಶಾಲೆಯು ಕಡಿಮೆ ದಾಖಲಾತಿಯಿಂದ ಮುಚ್ಚು ಸ್ಥಿತಿಯಲ್ಲಿದ್ದು ಶಾಲೆಯನ್ನು ಉಳಿಸಿಕೊಳ್ಳಲು ತಮ್ಮ ಪೂರ್ಣ ಸಹಕಾರದ ಅಗತ್ಯತೆ. ಈ ಮೇಲ್ಕಂಡ ಅಹವಾಲನ್ನು ಸ್ವೀಕರಿಸಿ ಪೂರೈಸಿಕೊಡುತ್ತೀರೆಂಬ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮೊಬೈಲ್ ಯಾರು ಎಷ್ಟು ಜನ ಯೂಸ್ ಮಾಡ್ತೀರಾ ಮಕ್ಕಳ? ನೀವು ಯಾರ ಮನೆ ಮೊಬೈಲ್ ಇದೆ? ಎಲ್ಲರೂ ಮೊಬೈಲ್ ಇದೆ. ಯಾರು ಯೂಸ್ ಯಾರು ಮೊಬೈಲ್ ಯೂಸ್ ಮಾಡ್ತೀರಾ? ಸಿಂಪಲ್ ಎತ್ತಿ, ನಾನು ಏನೋ ಅನ್ಕೊಳ್ಳ ಏನಾರ ಅನ್ನ ಮೊಬೈಲ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಏನಕ್ಕೆ ಯೂಸ್ ಮಾಡ್ತೀರಾ ನೀವು ಮೊಬೈಲ್? ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀರಾ? ಪಾಠ ಕಲಿತ. ಕ್ಲಾಸ್ ತಗೊಂಡ್ರೆ ಮೇಡಮ್, ಕ್ಲಾಸ್ ತಗೊಂಡ್ರೆ ಮಾತ್ರ ಯೂಸ್ ಮಾಡೋದು. ಪಾಠಕ್ಕೆ ಯೂಸ್ ಆಗಿ. ಆಮೇಲೆ ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ? ನಾನ್ ಕೇಳ್ತಿರೋದು ಮೊಬೈಲ್ ಇಸ್ಕೊತೀರಲ್ವಾ, ಅವಾಗ ಏನ್ ನೋಡಕ್ ಯೂಸ್ ಮೊಬೈಲ್ ಇಸ್ಕೊತೀರ ಅಂತ ಕೇಳ್ತಿರೋ. ಏನಕ್ಕೆ ಇಸ್ಕೊತೀಯಾ? ಹೇಳು ಏನು ಅಂತಾರ, ಹೇಳೋ. ಏನಕ್ಕೆ ಯೂಸ್ ಮಾಡ್ತೀಯಾ? ನಿಜ ಏನಕ್ಕೆ ಯೂಸ್ ಮಾಡ್ತೀರಾ? ನೆಕ್ಸ್ಟ್ ಅಷ್ಟೇನಾ? ನೀನೇ ಏನಕ್ಕೆ ಯೂಸ್ ಮಾಡ್ತೀಯ?
ನೆಕ್ಸ್ಟ್ ವೆರಿ ಗುಡ್. ಏನು ಗೊತ್ತಾ, ಮೊಬೈಲು ಇಲ್ಲಿ ಕೆಲವೊಬ್ರು ಪಾರ್ಟಿಗೆ ಯೂಸ್ ಮಾಡ್ತೀನಿ, ಫ್ರೆಂಡ್ಸ್ ಗಳಿಗೆ ಮಾತಾಡಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದ್ರಲ್ವಾ ಇಬ್ರು. ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀಯಾ? ಡ್ಯಾನ್ಸ್ ಕಲಿಯಕ್ಕೆ ಯೂಸ್ ಮಾಡ್ತೀನಿ. ಎಷ್ಟು ಬೆನಿಫಿಟ್ ಆಯ್ತಾ, ಅವು ಅನುಕೂಲಗಳು ಮಕ್ಕಳ. ಈಗ ಇನ್ನೊಂದು ಅಂದಿರಿ, ಒಂದಿಬ್ರು ಅಂದಿರಿ ಏನ್ ಹೇಳಿದ್ರೆ ಟಿಕ್ ಟಾಕ್ ನೋಡಕ್ಕೆ, ನೆಕ್ಸ್ಟ್ ಇಬ್ರು ಟಿಕ್ ಟಾಕ್ ನೋಡಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಅದ್ ಏನ್ ಬೆನಿಫಿಟ್ಸ್ ಆಯ್ತಾ ಮಕ್ಕಳ? ಕಣ್ಣು ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೋಗುತ್ತೆ, ಕಣ್ಣು ಹೋಗುತ್ತೆ ಅಲ್ವಾ? ಮೊಬೈಲ್ ಯೂಸ್ ಮಾಡಬಾರ್ದು, ಕಣ್ಣು ಹೋಗುತ್ತೆ ಆಯ್ತಾ. ಅದಾಯ್ತಂದ್ರೆ ನೀವು ಮಕ್ಕಳು ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಲ್ವಾ? ಟಿಕ್ ಟಾಕ್ ಇಂಪಾರ್ಟೆನ್ಸ್ ಇದೆಯಾ? ರೀಲ್ಸ್ ನೋಡೋದು ಇಂಪಾರ್ಟೆನ್ಸ್ ಇದೆಯಾ? ಇನ್ಸ್ಟಾಗ್ರಾಮ್ ನೋಡೋದೇ ಇಂಪಾರ್ಟೆನ್ಸ್ ಇದೆಯಾ? ಫೇಸ್ಬುಕ್ ನೋಡೋದು ಇಂಪಾರ್ಟೆನ್ಸ್ ಇದೆಯಾ? ಇಲ್ಲ ಅಲ್ವಾ? ನಿಮ್ಗೆ ಗೊತ್ತಿದ್ದಾಗ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಎಷ್ಟು ದೊಡ್ಡ ಮಾತಾಡ್ತಿದ್ದೀರಾ. ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬಾರ್ದು ಎಲ್ಲ ಗೊತ್ತು. ಆದ್ರೆ ಟಿಕ್ ಟಾಕ್ ಯೂಸ್ ಮಾಡ್ತಿದ್ದೀರಾ ನೀವು. ಅದು ಅತಿಯಾಗಬಾರ್ದು ಮಕ್ಕಳ ಆಯ್ತಾ. ಯೂಸ್ ಮಾಡಿ, ಬೇಡ ಅಂತ ಅನ್ನಲ್ಲ, ಯಾವುದು ಅತಿಯಾಗಬಾರ್ದು. ಅರ್ಥ ಆಗ್ತಿದ್ಯಾ? ಇನ್ಸ್ಟಾಗ್ರಾಮ್, ಟಿಕ್ ಟಾಕ್, ರೀಲ್ಸು, ಫೇಸ್ಬುಕ್ ಇವೆಲ್ಲ ಅನುಕೂಲವೂ ಇದೆ, ಅನನುಕೂಲಗಳು ಇದೆ ಮಕ್ಕಳ. ಅದನ್ನ ನೀವು ಅನುಕೂಲಕ್ಕೆ ತಕ್ಕಂತೆ ಬಳಕೆ ಮಾಡ್ಕೋಬೇಕು ಆಯ್ತಾ. ಏನೋ ಏನೋ ವಿಷಯ ನಡೆದಿರುತ್ತೆ, ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೋಬೇಕು. ಅಲ್ಲಿ ಬೆನಿಫಿಟ್ಸ್ ಇದೆ, ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇರುತ್ತೆ ಆಯ್ತಾ. ಅರ್ಥ ಆಗ್ತಿದ್ಯಾ? ಮೊಬೈಲ್ ಇನ್ನೊಂದು ಏನ್ ಹೇಳ್ತೀನಿ ಗೊತ್ತಾ, ಯಾವುದೋ ಫ್ರೆಂಡ್ಸ್ಗಳು ನಿಮ್ಮಲ್ಲಿ ಜಾಸ್ತಿ 7ನೇ ಕ್ಲಾಸ್ ಮಕ್ಕಳು ಒಂದು 5 ಮಕ್ಳು ಇರ್ಬೋದು, 5 ಇದ್ದೀರ, ಒಂದ್ 5 ಮಕ್ಳು ಕಾಣಿಸಿದ್ದೀರಾ ನನಗೆ ಮೆಚುರಿಟಿ ಇರೋವು. ಇನ್ನು ಹೋಗ್ತಾ ಹೋಗ್ತಾ ನೀವು 7, 8, 9 ಬರ್ತಿದಂಗೆ ಹೈಯೆಸ್ಟ್ ಮೊಬೈಲ್ ನ ಯೂಸ್ ಮಾಡ್ತೀರ ಮಕ್ಕಳ. ಅರ್ಥ ಆಗ್ತಿದ್ಯಾ? ನಿಮ್ 5 ಜನಕ್ಕೆ ಹೇಳ್ತೀನಿ, ಮಕ್ಕಳುಗಳು ಇವ್ರು ಇನ್ನೂ ಚಿಕ್ಕವರು ಇದ್ದಾರೆ, ಅದಕ್ಕೆ ಕೇಳಿದ್ರೆ ತುಂಬಾ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ನಿಮ್ಗೆ 5 ಜನಕ್ಕೆ ಹೇಳ್ತೀವಿ, ಯಾವುದೇ ಲಿಂಕ್ ಬರಲಿ ಆಯ್ತಾ. ಯಾರೋ ಫ್ರೆಂಡ್ಸ್ ಕಳ್ಸಿದ್ದಾರೆ, ಆ ಲಿಂಕ್ಗಳಲ್ಲಿ ಪ್ರೆಸ್ ಮಾಡ್ಬೇಕು. ಅಪ್ಪ ಅಮ್ಮ ಎಲ್ಲ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ, ಅವ್ರು ನೀವು ಲಿಂಕ್ ಓಪನ್ ಮಾಡ್ತಿದ್ರೆ ಯಾವುದೋ ಕಾಮಿಡಿ ಲಿಂಕ್ ತರ ಕಳ್ಸಿರ್ತಾರೆ, ಲಿಂಕ್ ಓಪನ್ ಮಾಡಕ್ ಅಮೌಂಟ್ ಹೋಗುತ್ತೆ. ಅರ್ಥ ಆಯ್ತಾ? ನಿಮ್ದೇ ಅಕೌಂಟ್ ತರ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? ನೀವ್ ಯಾವುದೇ ಫೋಟೋಸ್ನ ಶೇರ್ ಮಾಡಿರ್ಲಿ, ಅಶ್ಲೀಲ ಚಿತ್ರಗಳು, ಬರೀ ಫೋಟೋ ತೆಗ್ದಿರ್ತೀರಲ್ವ, ನಿಮ್ದು ಬರೀ ಫೋಟೋ ತಗೊಂಡಿರ್ತೀರಾ, ನಿಮ್ದು ಒಂದು ಫೇಸ್ದು ಅಲ್ಲೊಂದು ಬೇರೆ ಲಿಂಕ್ ಆಗಿ ಬೇರೆ ಅಶ್ಲೀಲ ಚಿತ್ರ ಅಂದ್ರೆ ಬೇರೆ ರೀತಿ ಗೊತ್ತಿರುತ್ತೆ ಅಲ್ವಾ? ಹೇಳ್ಬೇಕಾ ಮಕ್ಕಳ ನಿಮ್ಗೆ ಅಶ್ಲೀಲ ಚಿತ್ರ ಅಂದ್ರೆ ಯಾವ್ದು ಅಂತ? ಬರೀ ಮುಖ ಮಾತ್ರ ಇರುತ್ತೆ, ಬಾಡಿಲಿ ಬಟ್ಟೆ ಏನು ಇರಲ್ಲ ಆಯ್ತಾ. ಬೇರೆ ಯಾರ್ದಕ್ಕೂ ನೀವು ಫೋಟೋಸ್ಗಳನ್ನ ಲಿಂಕ್ ಮಾಡಿರ್ತಾರೆ, ಆ ರೀತಿ ಅಶ್ಲೀಲ ಚಿತ್ರಗಳು ಕ್ರಿಯೇಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಆ ರೀತಿ ಫೋಟೋಸೇ ಆಗ್ಲಿ ಶೇರ್ ಮಾಡಕ್ ಹೋಗ್ಬಾರ್ದು ಯಾರ್ಯಾರ್ದು. ಮುಂದೆ ಮೊಬೈಲ್ ಯೂಸ್ ಮಾಡೋದ ತುಂಬಾ ಯೂಸ್ ಮಾಡೋದ ಕಡಿಮೆ ಮಾಡಿ. ಒಂದು ರಸ್ತೆಗಾಗಬೇಕಾದ್ರೆ ಇರೋಂಥದ್ದು ನೋಡ್ಕೊಂಡು, ಚಿಕ್ಕ ಮಕ್ಳು ಇರ್ತಾರೆ ನಿಮ್ಗಳ ಜೊತೆ, ಕೈ ಇಟ್ಕೊಂಡು ಆ ಮಕ್ಳುಗಳನ್ನ ನೋಡಿ ಕ್ಲಾಸ್ ಮಾಡ್ತೀವಿ. ಮನೇಲಿ ಯಾರೇ ಇದ್ರು ಹೆಲ್ಮೆಟ್ ಯೂಸ್ ಮಾಡಕ್ ಅಪ್ಪ ಅಮ್ಮನಿಗೆ ಹೆಲ್ಮೆಟ್ ಯೂಸ್ ಮಾಡಕ್ ಹೇಳಿ. ಓಕೆನಾ? ಹಂಗೆಲ್ಲ ಚೆನ್ನಾಗಿ ಗೊತ್ತೀರಾ? ಎಷ್ಟು ಟೋಟಲ್ ಆಗಿ ಎಷ್ಟು ಜನ ಇದ್ದೀರಾ ಮೇಡಮ್? ನಮ್ಮ ಶಾಲೆಯಲ್ಲಿ 33 ಶಾಲೆಗಳು. ಇಷ್ಟು ಜಾಸ್ತಿ ಜನ ಇದ್ದಾರೆ ಮೇಡಮ್. 33 ಜನ. ಹಳ್ಳಿ ಶಾಲೆಗಳು ಬೆಳಿಬೇಕು ಮಕ್ಕಳ ಆಯ್ತಾ. ಅಲ್ಲಿ ಟೀಚರ್ಸ್ ಗಳು ಎಫೆಕ್ಟ್ ಆಗ್ತಿರ್ತಾರೆ, ನೀವು ಚೆನ್ನಾಗಿ ಕುತ್ಕೊಂಡು ಓದ್ಕೊಂಡು ಆ ರಿಸಲ್ಟ್ ನೀಟಾಗಿ ಕೊಡ್ಬೇಕು. ಓಕೆನಾ? ಹೇಳಿದ ಅರ್ಥ ಆಯ್ತಾ? ಥ್ಯಾಂಕ್ ಯು. ನಡೆಸಬೇಕು. ಇದರಲ್ಲಿ ನೀವು ಸ್ನಾನ ಮಾಡೋದು, ಶಾಲೆಯಿಂದ ಹೋದ ತಕ್ಷಣ ಹಾಗೇನೆ ಮಣ್ಣಲ್ಲೆಲ್ಲ ಆಟ ಆಡಿ ಹೋಗಿರ್ತೀರಿ, ಎಲ್ಲರೂ ಕೈ ಕಾಲುಗಳನ್ನ ಶುದ್ಧವಾಗಿ ತೊಳೆದು ನಂತರ ನೀವು ಏನು ಊಟ ತಿಂಡಿ ಏನು ವ್ಯವಸ್ಥೆ ಇದೆ ಅದನ್ನ ಮಾಡ್ಕೋಬೇಕು. ಹಾಗೇನೆ ಯಥೇಚ್ಛವಾಗಿ ನೀರು ಕುಡಿಬೇಕು. ಈಗ ತುಂಬಾ ಬಿಸಿಲಿರುವ ಕಾರಣ ನೀವು ಎಷ್ಟು ನೀರು ಕುಡಿತೀರಾ ಅಷ್ಟೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ಇವಾಗ ಶಾಲೆಯಲ್ಲಿ ನಿಮಗೆ ಪೌಷ್ಟಿಕವಾದ ಆಹಾರನ ಕೊಡ್ತಾ ಇದ್ದಾರೆ, ಹಾಗೇನೆ ನೀವು ಮನೆಯಲ್ಲೂ ಸಹ ಪೌಷ್ಟಿಕವಾದ ಆಹಾರನ ಶುದ್ಧವಾದ ಕೈಗಳಿಂದ ಊಟ ಮಾಡಿದ್ರೆ ನಿಮಗೆ ಯಾವುದೇ ತರಹದ ರೋಗ ರುಜಿನಗಳು ಬರೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಬರೀ ಕಾಲಲ್ಲಿ ಯಾರು ಓಡಾಡಬೇಡಿ. ಯಾಕೆಂತ ಹೇಳಿದ್ರೆ ಹಲವಾರು ಕ್ರಿಮಿ ಕೀಟಗಳು ಮಣ್ಣಿನಲ್ಲಿರುತ್ತೆ. ನೀವು ಬರೀ ಕಾಲಲ್ಲಿ ಓಡಾಡುವಾಗ ಅದು ನಿಮ್ಮ ಶರೀರವನ್ನ ಪ್ರವೇಶಿಸಿ ಹಲವಾರು ಕಾಯಿಲೆಗಳನ್ನ
ನಿಮಗೆ ಉಂಟು ಮಾಡುತ್ತೆ. ಈಗ ಬೇಸಿಗೆ ಆದ್ದರಿಂದ ಈಗ ಮಾವಿನಕಾಯಿ ಸೀಸನ್ ಮತ್ತೆ ಹುಣಸೆ ಹಣ್ಣು ಸೀಸನ್ ಎಲ್ಲ ಇರುತ್ತೆ. ಇದನ್ನೆಲ್ಲ ತಿಂದ್ರೆ ನಿಮಗೆ ವಾಂತಿ ಭೇದಿ ಆಗುತ್ತೆ. ತುಂಬಾ ವಾಂತಿ ಭೇದಿ ಆದ್ರೆ ನಿಮ್ಮ ಮತ್ತೆ ಶರೀರದಲ್ಲಿರುವ ನೀರಿನ ಅಂಶ ಕಡಿಮೆ ಆಗಿ ನಿಮಗೆ ಡಿಹೈಡ್ರೇಷನ್ ಆಗುತ್ತೆ. ಮತ್ತೆ ನೀವು ಹಾಸ್ಪಿಟಲ್ ಅಲ್ಲಿ ದಾಖಲಾಗುವಂತಹ ಸಂಭವ ಕೂಡ ಹೆಚ್ಚಿದೆ. ತುಂಬಾ ವಾಂತಿ ಭೇದಿ ಆದ್ರೆ ಕಾಲರ ಅಂತ ಹೇಳೋದು ವಾಂತಿ ಭೇದಿ ಅಂತ ಇದೆ. ಅದು ಬಂದ್ರೆ ಮಕ್ಕಳಿಗೆ ತೀರಾ ಸಾಮಾನ್ಯವಾಗಿ ಬರುವಂತ ಕಾಯಿಲೆ ಅದು. ಯಾಕೆಂತ ಹೇಳಿದ್ರೆ ನೀವು ಕೆಳಗಡೆ ಬಿದ್ದಿರುವಂತಹ ಹಣ್ಣುಗಳನ್ನಾಗ್ಲಿ ಅಥವಾ ಅಂಗಡಿಗಳಲ್ಲಿ ತೆರೆದಿಟ್ಟ ತಿಂಡಿಗಳನ್ನ ತಿನ್ನೋದ್ರಿಂದಾಗ್ಲಿ ಈ ತರದ್ರಿಂದೆಲ್ಲ ನಿಮಗೆ ಈ ಕಾಲರ ಬರುತ್ತೆ. ಹಾಗಾಗಿ ಆದಷ್ಟು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಶುದ್ಧವಾದ ಬೇಯಿಸಿದ ಆಹಾರನೇ ನೀವು ತಿನ್ಬೇಕು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ನೀವು ವೈಯಕ್ತಿಕವಾಗಿ ನಿಮ್ದು ಏನು ನಾನು ಮೊನ್ನೆ ಹೇಳ್ದಂಗೆ ನಿಮ್ದು ಏನು ಬಟ್ಟೆಗಳಿದಾವೆ ಅದನ್ನ ನೀವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಅಮ್ಮನೇ ಮಾಡ್ಬೇಕು, ಅಪ್ಪನೇ ಮಾಡ್ಬೇಕು, ಅಕ್ಕ ಮಾಡ್ಬೇಕು ಅಂತ ಹೇಳೋದಿಲ್ಲ. ನೀವು ನಿಮ್ಮ ಇದರಿಂದನೇ ನೀವು ನಿಮ್ಮ ಕೆಲಸನ ಈಗಿಂದನೇ ಮಾಡಿದ್ರೆ ಮುಂದೆ ನಿಮಗೆ ಉತ್ತಮ ಪ್ರಜೆಯಾಗಿ ರೂಪಿತಗೊಳ್ಬೋದು. ಇಷ್ಟು ಮಾತಾಡಿ ಅವಶ್ಯಕತೆ. ಮತ್ತು ಮಕ್ಕಳಿಗೆ ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ಅಂತ ನೀವು ನಮ್ಮ ಪಂಚಾಯತಿ ವತಿಯಿಂದ ಏನನ್ನು ಮಾಡಿಕೊಡ್ಬೋದು ಮತ್ತು ತಮಗೆ ಏನು ಅಗತ್ಯ ವಿಚಾರಗಳು ಅಥವಾ ವಸ್ತುಗಳು ಬೇಕು ಅಂತ ಹೇಳಿದ್ದೀರಾ, ಅದನ್ನು ಪಟ್ಟಿ ಮಾಡ್ಕೊಂಡಿದ್ದೇವೆ. ಅದನ್ನು ಮೋಸ್ಟ್ಲಿ ನೀವು ಕೊಟ್ಟಿರೋದನ್ನ ಎಲ್ಲ ಇದನ್ನು ಪರಿಗಣನೆಗೆ ತಗೊಳ್ಬೋದು ಅಂತೇಳಿ ಅಂದ್ಕೊಂಡಿದ್ದೇನೆ. ಯಾವುದು ಅಂತ ದೊಡ್ಡ ಇದರಲ್ಲಿ ಇದಾಗಿಲ್ಲ. ಮತ್ತೂರವರು ಹೇಗೆ ಹೇಳಿರೋದು ಬಾಗಿಲು ದುರಸ್ತಿ ಮಾಡ್ಬೋದು. ಹೊಸ ಈಗ ಯಾವುದು VBG ರಾಮ್ಜಿ ಇದರಲ್ಲಿ ಶಾಲಾ ಕಟ್ಟಡಗಳಿಗೂ ಅವಕಾಶ ಕೊಡ್ತಾ ಇದ್ದಾರೆ, ಬೇರೆ ಇದರಲ್ಲೂ ಕೊಡ್ತಾ ಇದ್ದಾರೆ, ಅದು ಗೊತ್ತಿರ್ಬೋದು. ಇಲ್ಲ ನಮ್ಮ ಪಂಚಾಯತಿ ಫಂಡ್ ಇದರಿಂದ ಇದನ್ನ ಮಾಡಿಕೊಡುವಂತ ವ್ಯವಸ್ಥೆ ಆಗ್ಲೇಬೇಕಾಗ್ತದೆ. ಇದು ಕೂಡಲೇ ಇದನ್ನು ಮಾಡಬೇಕಾಗ್ತದೆ. ಸ್ವಚ್ಛತೆ ತಿರ್ಗಾ ಹೇಳಿದ್ರು ಮತ್ತೂರವರು, ಸ್ವಚ್ಛತೆ ನಾವು ಮಾಡ್ತಾ ಇದ್ದೀವಿ. ಏನೋ ವೀಡಿಂಗ್ ಇದು ಮಾಡ್ತಾ ಇರೋದು ಯಾವಾಗ ಜಾಸ್ತಿ ಬರ್ತದೆ ನೀವು ಅದನ್ನ ಹೇಳಿ ಪಂಚಾಯತಿ ವತಿಯಿಂದ ಅದು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ ಮಾಡಲಿಕ್ಕೆ. ಮತ್ತೆ ಇನ್ನೊಂದು ಹೇಳಿದ್ರಿ ಮಕ್ಕಳ ಸ್ಟ್ರೆಂತ್ ಬಗ್ಗೆ ಹೇಳಿದ್ರಿ. ಮಕ್ಕಳ ಸ್ಟ್ರೆಂತ್ ಬಗ್ಗೆ ನಾವು ಇಲ್ಲಿ ಏನು ಮಾಡ್ಬೋದು ನೋಡ್ಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ. ನೀವು ತಮ್ಮ ಏನು ಮೇಲಧಿಕಾರಿಗಳಿದ್ದಾರೆ ಅವರೊಟ್ಟಿಗೆ ಚರ್ಚೆ ಇದು ಮಾಡಿ ಹೇಳಿ ಇಷ್ಟು ಕಡಿಮೆ ಆಗಿದೆ, ಏನಾದರೂ ಒಂದು ಇದು ಮಾಡ್ಬಂದು ನೋಡಿಕೊಂಡು ಅಂತ ಅದನ್ನ ಚರ್ಚೆ ಮಾಡಿ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಪಡ್ತೇವೆ. ಹಾಗೆ ಕಿರ್ಗೂರ್ ಶಾಲೆಯಿಂದ ಸಂಗೀತ್ ಬ್ಯಾಂಡ್ ಅಂತ ಹೇಳಿದ್ದಾರೆ, ಅದು ಏನೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಕೊಡಿಸೋಂಥ ಪ್ರಯತ್ನ ಅಲ್ಲ, ಅದನ್ನ ಕೊಡಲೇಬೇಕಾಗ್ತದೆ. ಯಾವುದು ಪ್ರಯತ್ನ ಅಲ್ಲ, ಇದೆಲ್ಲ ಕೊಡಬೇಕಾಗ್ತದೆ. ಇದು ಗ್ರಾಮ ಸಭೆಯಲ್ಲಿ ನಾವು ಆಡಳಿತ ಮಂಡಳಿ ಸದಸ್ಯರಿಗೆ ನಾವು ಇಷ್ಟು ಜನರು ಇದ್ದೀವಿ, ಬೇರೆ ಸದಸ್ಯರದು ಒಪ್ಪಿಗೆ ಸಿಗ್ತದೆ, ಅದರಲ್ಲಿ ಯಾವ ಇದಿಲ್ಲ. ಅದನ್ನ ಕೊಡಿಸೋಂಥ ವ್ಯವಸ್ಥೆ ನಮ್ಮ ಪಂಚಾಯತಿಯಿಂದ ಆಗಲೇಬೇಕಾಗ್ತದೆ. ಮತ್ತೆ ನಾವು ಹೇಳ್ದಂಗೆ ಏನು ಬ್ಯಾರಿಕೇಡ್ ವ್ಯವಸ್ಥೆ ಹೇಳಿದ್ರು ಅದು ಪೊಲೀಸ್ ಇಲಾಖೆಯವರು ಈಗಾಗಲೇ ಒಪ್ಕೊಂಡಿದ್ದಾರೆ. ಹಾಗೇನೆ ಅದಕ್ಕೂ ನಾನು ಕೇಳ್ಕೊಳ್ತೀನಿ, ಶಿಕ್ಷಕರ ಸಹಕಾರ ಬೇಕಾಗ್ತದೆ. ಅಗತ್ಯ ಬಿದ್ದಲ್ಲಿ ಪಂಚಾಯತಿ ಅವರ ಸಹಕಾರ ಇದ್ದೇ ಇರ್ತದೆ, ನಿಮಗೆ ಇಲ್ಲ ಅಂತ ಇಲ್ಲ, 100% ಇದ್ದೇ ಇರ್ತದೆ. ಸೊ ನೀವು ಕೇಳಿದ್ರೆ ಇಷ್ಟು ವಿಚಾರಗಳನ್ನ ಇದು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಬೇರೆ ಕಾಮಗಾರಿ ಈಗ ಏನು ಅಂತಂದ್ರೆ ನನಗಿಂತ ಹೆಚ್ಚಾಗಿ PDO ಅವರು ಇದು ಹೇಳಬೇಕಾಗ್ಬೋದು. ಏನಾದರೂ ಈಗ ಹೊಸ ಏನು VBG ರಾಮ್ಜಿ ವಿಕಸಿತ್ ಭಾರತ್ ಗ್ರಾಮೀಣ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹೇಳ್ಕೊಂಡು ಅಂತ ಏನೋ ಉದ್ಯೋಗ ಖಾತ್ರಿದು ಹೆಸರು ಬದಲಾವಣೆ ಹಾಕೊಂಡು ಹೊಸ ನಿಯಮಗಳನ್ನು, ಹೊಸ ಎಡಿಷನಲ್ ಬೆನಿಫಿಟ್ಸ್ ತರ ತಗೊಬಂದಿದ್ದಾರೆ. ನಾನು ಮಕ್ಕಳ ಗ್ರಾಮ ಸಭೆಯಿಂದ ಬರೀ ಮಕ್ಕಳಿಗೆ ಶಾಲೆಗೆ ಸೀಮಿತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದರಲ್ಲಿ ಏನು ಅಂತಂದ್ರೆ ಶಾಲಾ ಕಟ್ಟಡಗಳಾಗಿರ್ಬೋದು, ನಮ್ಮ ಏನು ಬಡ್ಜೆಟ್ ಇದೆ ಅದನ್ನ ಇದು ಮಾಡ್ಕೊಂಡು ಮಾಡುವಂಥ ವ್ಯವಸ್ಥೆಗಳು ಇದೆ. ಶೌಚಾಲಯಗಳು ಇದರಲ್ಲಿ ಏನಾದರೂ ಈಗ ಹೇಳಿದ್ವಿ ಒಂದರಲ್ಲಿ ಡೋರ್ ಇಲ್ಲ ಅಂತ ಹೇಳ್ಕೊಂಡು ಬೇರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಪಂಚಾಯತ್ನ ತಲುಪಿಸಿ ನಿಯಮಾನುಸಾರ ಏನು ಮಾಡಬೇಕಾಗ್ತದೆ ಅದನ್ನ ಮಾಡುವಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ. ಇನ್ನು ಹಾಗೇನೆ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಪಂಚಾಯಿತಿಯವರು ತಮ್ಮ ವತಿಯಿಂದ ಏನಾಗ್ತದೆ ಅದನ್ನ ಮಾಡ್ತಾ ಇದ್ದಾರೆ. ಸಹಕಾರ ಪಂಚಾಯತಿ ಯೋಜನೆಯಿಂದಲ್ಲ ಮುಂಚಿತಲೂ ಕೊಡ್ತಾ ಬಂದಿದೆ. ಹಾಗೇನೋ ಇನ್ನು ಮುಂದಕ್ಕೂ ನಾವು ಅದನ್ನ ಕಂಟಿನ್ಯೂ ಮಾಡ್ತೇವೆ. ತಮ್ಮ ಪ್ರವಾಸಗಳಾಗಿರ್ಬೋದು ಅಥವಾ ಸ್ವಚ್ಛತೆಗೆ ಕಾಪಾಡುವಂಥ ವ್ಯವಸ್ಥೆಗಳಾಗಿರ್ಬೋದು, ಇದನ್ನ ನಾವು ಮುಂದೆಗೂ ಮಾಡ್ಕೊಂಡು ಹೋಗ್ತೇವೆ. ಇದ್ಬಿಟ್ಟು ತಮ್ಮ ಏನಾದರೂ ಬೇರೆ ಏನಾದರೂ ಅಹವಾಲುಗಳಿದ್ದಲ್ಲಿ ನಮಗೆ ಸಲ್ಲಿಸಿ, ಇವತ್ತಿಲ್ಲಾದರೂ ನಿಮ್ಗೆ ಯಾವ್ದು ಬೇಕಾದರೂ ಸಲ್ಲಿಸ್ಬೋದು. ಪಂಚಾಯತಿ ಆಗುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಡುತ್ತೇವೆ ಎಂಬ ಭರವಸೆಯನ್ನು ಹೇಳುತ್ತಾ, ಮಕ್ಕಳಿಗೆ ಒಂದು ಕೇಳ್ಕೊಳ್ಳೋದು ಏನು ಅಂತಂದರೆ,
ಆಗಾಗ ನಾನು ಹೇಳ್ತಾ ಇರ್ತೀನಿ, ಇದಕ್ಕೆ ಕೇಳಿ ಕೇಳಿ ಹೇಳಿರೋ ಗಾದೆನೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ನೀವು ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಂದು ಒಳ್ಳೆ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕಾಗೊಂದು ಕೇಳಿಕೊಳ್ತೀನಿ. ಅದಕ್ಕಾಗಿ ನೀವು ಇವತ್ತಿನ ದಿನ ಶ್ರಮ ಪಡಲೇಬೇಕಾಗುತ್ತೆ. ಪಡ್ತಾ ಇದ್ದೀರಾ ಅಂತೇಳಿ ಗೊತ್ತು, ಇನ್ನೂ ಹೆಚ್ಚು ಶ್ರಮ ಪಡಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಾವ ರೀತಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನು ಸಾಧ್ಯವಾದಷ್ಟು ಬೇಗ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಸದಸ್ಯಗಳ ಅಧ್ಯಕ್ಷರು ಹಾಗೂ ಸದಸ್ಯಗಳ ಸಹಕಾರದೊಂದಿಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ನೀಡಲಾಗಿದೆ. ಅದೇ ರೀತಿ ಮಕ್ಕಳು ಮೊಬೈಲ್ ಬಳಕೆ ಕುರಿತು, ಅದೇ ರೀತಿ ರಸ್ತೆ ಸುರಕ್ಷತೆಯ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳ ಕುರಿತಾದ ಮಾಹಿತಿಗಳನ್ನ ಕೂಡ ಇಲ್ಲಿ ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರಿಂದ ನೀಡಲಾಗಿದೆ. ಇದನ್ನು ಜೀವನದಲ್ಲಿ ಅಳವಡಿಸಲಿಕ್ಕೆ ಮಕ್ಕಳು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅನ್ನೋಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ. ಆ ಸಂಖ್ಯೆ ನೆನಪಿದೆ ಮಕ್ಕಳೇ? ಯಾವ ಸಂಖ್ಯೆ ಶಾಲೆಯಲ್ಲಿ ಸಹಾಯವಾಣಿ ಅಂತೇಳಿ, ಮಕ್ಕಳ ಸಹಾಯವಾಣಿ ಅಂತೇಳಿ ಪ್ರತಿ ಶಾಲೆಯಲ್ಲೂ ಬರೆದಿರ್ತಾರೆ ದೊಡ್ಡದಾಗಿ 4 ಸಂಖ್ಯೆಗಳು. ಯಾರು ಹೇಳ್ಬೋದಾ? ವೆರಿ ಗುಡ್. 10, 9, 8 ಆ ಸಂಖ್ಯೆಗೆ ನಿಮ್ಮಲ್ಲಿ ಶಾಲಾ ಶಿಕ್ಷಕರಿಂದಾಗಲಿ, ಸಾರ್ವಜನಿಕರಿಂದಾಗಲಿ, ಪೋಷಕರಿಂದಾಗಲಿ, ಯಾರಿಂದಲೇ ಆಗಲಿ, ದೈಹಿಕವಾಗಿ ಆಗಿ ಮಾನಸಿಕವಾಗಿ ಆಗಲಿ ಯಾವುದೇ ರೀತಿಯ ಶೋಷಣೆಗೆ ಒಳಪಟ್ಟರೆ, ಯಾವುದೇ ರೀತಿಯಾದ ದುರ್ವರ್ತನೆಗಳು ಏನಾದರೂ ನಿಮಗೆ ಅನುಭವ ಪಟ್ಟರೆ ಅದನ್ನು ನೀವು ತಕ್ಷಣ ಆ ಒಂದು ಸಂಖ್ಯೆಗೆ ಕರೆ ಮಾಡಿ ನೀವು ದೂರನ್ನು ಕೊಡ್ಬೋದು. ಇನ್ನೊಂದು ಅದೇ ರೀತಿ ಪೊಲೀಸ್ ಇಲಾಖೆಯವರು ಆಗಲೇ ಹೇಳಬೇಕಿತ್ತು, 112 ಆ ನಂಬರಿಗೆ 112 112 ನಂಬರಿಗೆ ಕೂಡ ಕರೆ ಮಾಡಿದ್ರೆ ನಿಮಗೆ ಕೂಡಲೇ ಸ್ಪಂದನೆ ಸಿಗುತ್ತೆ. ಅದು ರಾಜ್ಯ ಮಟ್ಟದ ಸಹಾಯವಾಣಿ ಸಂಖ್ಯೆಯಾಗಿದ್ದು ಆ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಅದು ಅಲರ್ಟ್ ಆಗುತ್ತೆ. ಸಂಬಂಧಪಟ್ಟ ಯಾವ ಏರಿಯಾ ಲೊಕೇಶನ್ ಅವರು ಗುರುತು ಮಾಡಿ ಸಮೀಪದ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಿಗೆ ತಿಳಿಸಿರಿ, ತಕ್ಷಣ ಅದಕ್ಕೆ ಸ್ಪಂದನೆ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದನ್ನು ಕೂಡ ನೀವು ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಮಕ್ಕಳ ವಿಚಾರವಾಗಿ ಹಲವಾರು ವಿಷಯಗಳನ್ನು, ಯಾವ ರೀತಿ ಮಕ್ಕಳು ಓದಬೇಕು, ಯಾವ ರೀತಿ ಮಕ್ಕಳು ಬೆಳಿಬೇಕು, ಯಾವ ರೀತಿ ಆ ಮಕ್ಕಳ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ಶಾಲಾ ಶಿಕ್ಷಕರೇ ಬಹಳ ಕ್ಲಿಯರ್ ಆಗಿ ಶಾಲೆಯಲ್ಲಿ ಹೇಳಿಕೊಟ್ಟಿರ್ತೀರ. ಹೆಚ್ಚಿನದಾಗಿ ಆ ವಿಷಯದ ಕುರಿತು ನಾನೇನು ಮಾತಾಡೋದಿಲ್ಲ. ಈ ಒಂದು ಸಭೆಗೆ ಬಹಳ ಅರ್ಥಪೂರ್ಣವಾದ ಒಂದು ಸಭೆಯನ್ನ ಎಲ್ಲ ನಡೆಸಿಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.